ಬ್ರೆಡ್ ಉಪ್ಪಿಟ್ಟು ನೋಡ್ರಿ ಇದು ಯಾರೆಲ್ಲ ತಿಂದಿರಿ ಯಾರಿಗೆಲ್ಲ ಗೊತ್ತೈತಿ ಕಮೆಂಟ್ ಮಾಡಲೇಬೇಕು, ಲೈಕ್ ಕೊಡಲೇಬೇಕು. ಫುಲ್ ವಿಡಿಯೋ ಹೇಗೆ ಮಾಡೋದು ಅಂತಂದೇಳಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಟಿಫಿನ್ಗೂ ಮಾಡ್ಕೋಬೋದು, ಟಿಫಿನ್ ಬಾಕ್ಸ್ಗೂ ಹಾಕ್ಕೊಳ್ಬೋದು. ಈ ಥರ ನೋಡ್ರಿ ಬ್ರೆಡ್ ತಂದಂದ್ರೂ ತಿನ್ನಂಗಿಲ್ಲ ಈಗಿನ ಜನ ಎಲ್ಲ ಫುಲ್ ಡಯಟು, ಬ್ರೆಡ್ ಒಳ್ಳೇದಲ್ಲ ಅಂತಂದೇಳಿ ಹೇಳ್ತೀರಿ. ನನಗೆ ಗೊತ್ತೈತಿ ಆಬ್ವಿಯಸ್ಲಿ. ಬಟ್ ಏನಂತಂದ್ರೆ ಪೇಷಂಟಿಗೆಲ್ಲ ಹಣ್ಣು ಗಿಣ್ಣು ತಗೊಂಬರಂಗಿಲ್ಲ ರೀ ನಮ್ಮ ಉತ್ತರ ಕರ್ನಾಟಕದಾಗ ಮಂದಿ. ಈ ಥರ ಬ್ರೆಡ್ ಹೊತ್ಕೊಂಬಂದ್ಬಿಡ್ತಾರೆ. ಮತ್ತು ಅವ್ನೇನು ಮಾಡೋದು ಚೆಲ್ಲಾಕಂದ್ರೂ ಮನಸ್ಸು ಬರೋಂಗಿಲ್ಲ. ಸರಿ, ಸೊ ಏನಾದರೂ ಅದ್ರಾಗೊಂದು ರೆಸಿಪಿ ಮಾಡಲೇಬೇಕಲ್ಲ. ನಮ್ಮ ಕಡೆ ಎಲ್ಲ ಈ ಥರ ಎಲ್ಲ ಯಾರು ಮನ್ಯಾಗ ಆರಾಮಿರಂಗಿಲ್ಲ ನೋಡು. ಆವಾಗ ಒಂದೊಂದು ದಿವ್ಸ ಯಾರು ಬೀಗರು ಬಂದರು ಅಂತಂದ್ರೆ ಬ್ರೆಡ್ ಉಪ್ಪಿಟ್ಟು ಇರೋದ ನೋಡ್ರಿ. ಆಗ ಬ್ರೆಡ್ ಟೋಸ್ಟು ಮತ್ತು ಬ್ರೆಡ್ ಸ್ಯಾಂಡ್ವಿಚ್ ಅದೆಲ್ಲ ಮಾಡ್ತೀನಿ. ಸ್ಯಾಂಡ್ವಿಚ್ ಎಲ್ಲ ನನ್ನ ಯೂಟ್ಯೂಬ್ ಅಕೌಂಟಲ್ಲಿ ಐತಿ, ನೋಡ್ಕೊಂಬನ್ನಿರಿ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ಈ ಥರ ಬ್ರೆಡ್ನ ಏನು ಮಾಡೋದು ಅಂತಂದರೆ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ರಿ. ನಾವು ಒಗ್ಗರಣೆ ಹಾಕಿ ಡೈರೆಕ್ಟ್ ಅದ್ರ ಮೇಲೆಲ್ಲ ಮಾಡ್ತೀನಿ. ನಿಮಗೆ ತೋರ್ಸೋಕ್ಕೆ ಅಂತಂದು ಹೇಳಿ ಫಸ್ಟೇ ನಾನು ಈ ಥರ ಎಲ್ಲ ಮುರಿದು ಇಟ್ಕೊತಾ ಇದ್ದೀನಿ. ನಾವೆಲ್ಲ ಹೇಗೆ ನೋಡ್ರಿ ಅಂತಂದ್ರೆ ಯಾವ್ದು ತಿನ್ನಬಾರ್ದು ಅಂದಿರ್ತಾವಲ್ರಿ ಅದನ್ನು ಜಾಸ್ತಿ ತಿಂತೀವಿ, ಮತ್ತು ಅದು ಇಷ್ಟನೂ ಆಗ್ತೈತಿ. ಯಾಕಂತಂದ್ರೆ ತುಂಬ ಚೆನ್ನಾಗಿರ್ತೈತೆ ರೀ ಇದು ಅಂತ ಹೇಳೋಕ್ಕಿದ್ದೆ ನಾನು. ಅಯ್ಯೋ ಹೆಲ್ತ್ ಹಾಳು ಮಾಡ್ಕೊಂಡು ಏನು ಚೆನ್ನಾಗಿರ್ತೈತಿ ಅಂದಿರ ನೀವು ಅಂತಂದು ಹೇಳಿ ನಾವು ಅನ್ನೋದು ನಿಜ. ನಮಗೆ ಹೆಲ್ತ್ ಚೆನ್ನಾಗಿರಲ್ಲ, ಚೆನ್ನಾಗಲ್ಲ ಅದಂತ ಗೊತ್ತಿದ್ರು ಕೂಡ ನಾವು ಮಾಡ್ಕೊತಾ ಇರ್ತೀವಿ, ಹಾಗೆ ತಿಂತಾ ಇರ್ತೀವಿ, ಚೆನ್ನಾಗಿರ್ತೈತಿ. ಮತ್ತು ಕೆಡಿಸ್ಬಾರ್ದಪ್ಪ ಅಂದ್ರೆ ಯಾವಾಗಾರ ಒಂದು ಸಲ ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಡೈಲಿ ಅಥವಾ ವೀಕ್ಲಿಗೆ ಒಂದು ಸಲ ಅವೆಲ್ಲ ಆಗಬಾರ್ದು ಅಂತಂದೇಳಿ ನಾನು ಹೇಳೋದು, ರಿಪೀಟೆಡ್ ಆಗಬಾರ್ದು ಅಂತಂದೇಳಿ. ಮಕ್ಕಳೆಲ್ಲ ಕೇಳೋಂಗಿಲ್ಲ, ಇಷ್ಟಪಡ್ತಾರೆ. ಮತ್ತು ಮೊದಲೆಲ್ಲ ಇತ್ತು ಆರಾಮಿಲ್ದರಿಗೆ ಬ್ರೆಡ್ಡು ಹಾಲು ಕೊಡಬೇಕು, ಬ್ರೆಡ್ ತಿನ್ನಿಸ್ತಾರೆ ಅಂತಂದು ಹೇಳಿ. ಅದು ಯಾಕೆ ತಿನ್ನಿಸಿದ್ರೋ ಯಾಕೆ ತಿಂತಿದ್ರೋ ಗೊತ್ತಿಲ್ಲ ನನಗೆ. ನಿಮಗೇನಾದರೂ ಗೊತ್ತಿದ್ರೆ ಹೇಳ್ರಿ. ಹಾಗೆ ಇಲ್ಲೊಂದು ಪಾತ್ರೆ ಹಿಡ್ಕೊಂಬಿಟ್ಟು ಎಣ್ಣೆ ಹಾಕೋತಿದ್ದೀನಿ. ಎಣ್ಣೆನೂ ಕೂಡ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ, ಡ್ರೈ ಇರೋದ್ರಿಂದ ಬ್ರೆಡ್. ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕೋತಿದ್ದೀನಿ. ಅದು ಸಾಫ್ಟ್ ಇರೋದ್ರಿಂದ ಇಡ್ಲಿ ಮಧ್ಯೆ ಮಧ್ಯೆ ಕಟಮ್ ಅಂತ ಬಂದರೆ ಭಾಳ ಚೆನ್ನಾಗಿರ್ತೈತಿ, ಕುರುಮ್ ಅಂತ. ಬೇಕಂದ್ರೆ ಹಾಕೋಬೋದು ನೀವು, ಇಲ್ಲ ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಹಾಗೆ ಇಲ್ಲಿ ಶೇಂಗಾನೂ ಬೇಕಾದರೆ ಹಾಕೋರಿ ನೀವು. ಇದೆಲ್ಲ ಆದಮೇಲೆ ನಾನಿಲ್ಲಿ ಶೇಂಗಾ ಹಾಕಿಲ್ಲ, ಉದ್ದಿನಬೇಳೆ ಕಡಲೆಬೇಳೆ ಅಷ್ಟೇ ಹಾಕ್ಕೊಂಡಿದ್ದೀನಿ. ಹಾಗೆ ಅವು ಫ್ರೈ ಆಗ್ತಿದ್ದಂಗೆ ಸಾಸಿವೆ ಮತ್ತು ಜೀರಿಗೆ, ಕರಿಬೇವು, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇದೆಲ್ಲ ಒಗ್ಗರಣೆ ಕೊಟ್ಕೊಂಡು ಇಲ್ಲಿ ಏನು ಮಾಡಿದ್ದೀನಿ ಅಂತಂದ್ರೆ, ನೀವು ಬೇಕಂದ್ರೆ ಟೊಮೊಟೊ ಹಾಕ್ಕೊಳ್ರಿ. ಬಟ್ ನಾನು ಟೊಮೊಟೊ ಹಾಕಿಲ್ಲ, ಸಾಫ್ಟ್ ಆಗಿಬಿಡ್ತೈತೆ ಅಂತಂದು ಹೇಳಿಬಿಟ್ಟು ಮೇಲ್ಗಡೆ ಲೆಮನ್ ಹಿಂಡಿದ್ರಾಯ್ತು ಅಂತಂದು ಹೇಳಿಬಿಟ್ಟು. ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡಿರಿ. ಅದು ಚೆನ್ನಾಗಿ ಫ್ರೈ ಆಯಿತು ಅಂತಂದ್ರೆ ಬ್ರೆಡ್ಡು ಖಾರ ಇರಲ್ಲ, ಸಪ್ಪೆ ಇರುತ್ತಲ್ಲ, ಅದ್ರ ಮಧ್ಯೆ ಎಲ್ಲ ತಿನ್ಬೋದು. ಮೆಣಸಿನ್ಕಾಯಿನ ಭಾಳ ಖಾರ ಇಲ್ಲ ಅಂದರೆ ತಿನ್ಬೋದು, ಖಾರ ಇತ್ತದ ತಿನ್ನೋಕ್ಕೂ ಆಗೋಲ್ಲ. ಮತ್ತು ಖಾರ ಫ್ರೀಯರಿಗೆ ನಡಿತೈತಿ ಅಂತ ಹೇಳ್ತಾರಲ್ಲ, ಹಾಗೆ ಅಂದರೆ ತಿಂತಾರಲ್ಲ ಅವರು ನಡಿತೈತಿ. ತುಂಬ ಚೆನ್ನಾಗಿರ್ತೈತಿ. ಮಧ್ಯೆ ಮಧ್ಯೆ ಮೆಣಸಿನ್ಕಾಯಿ ಕೂಡ ಬಂದ್ರೆ ಸಖತ್ತಾಗಿರ್ತೈತಿ. ಇದೆಲ್ಲ ಆದಮೇಲೆ ಅರಿಶಿನ ಪುಡಿ, ರುಚಿ ತಕ್ಕಷ್ಟು ಉಪ್ಪು ಜಾಸ್ತಿ ಹಾಕ್ಬೇಡ್ರಿ. ಬ್ರೆಡ್ಡಲ್ಲಿ ಆಲ್ರೆಡಿ ಉಪ್ಪಿರುತ್ತೆ. ಒಂದೊಂದು ಸಲ ಸಾಲ್ಟೆಡ್ ಬ್ರೆಡ್ಡಲ್ಲಂತರೂ ಉಪ್ಪಿರುತ್ತೆ, ನೋಡ್ಕೊಂಡು ಹಾಕ್ಕೊಳ್ರಿ. ಹಾಕ್ಕೊಂಬಿಟ್ಟು ಏನು ನಾವು ಸಣ್ಣ ಸಣ್ಣ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ವಲ್ಲ ಬ್ರೆಡ್ಡು, ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ರೆ ಒಂದೊಂದು ಡ್ರೈ ಅನ್ನಿಸ್ತೈತೆ. ಅದು ಫಸ್ಟಿಗೆ ವೈಟು ಎಲ್ಲೋ ಅನಿಸ್ತೈತಿ. ಪರವಾಗಿಲ್ಲ, ಹಾಗೆ ಇರಲಿ. ಆಮೇಲೆಲ್ಲ ಅಬ್ಸರ್ವ್ ಆಗಿಬಿಟ್ಟು ಆಯಿಲ್ ಅಬ್ಸರ್ವ್ ಆಗಿಬಿಟ್ಟು ಎಲ್ಲ ಎಲ್ಲೋ ಕಲರ ಬರ್ತೈತಿ. ನಾನಂತರೂ ತುಂಬ ಇಷ್ಟಪಟ್ಟು ತಿಂದ್ವಿ, ನನಗೂ ಇಷ್ಟನೇ, ಹಾಗೆ ಎಲ್ಲರಿಗೂ ಇಷ್ಟನೇ. ಇದು ಬ್ರೆಡ್ ಉಪ್ಪಿಟ್ಟು ಅಂತಂದರೆ ನಿಮಗೂ ಇಷ್ಟನಾ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆ ನೀವು ಏನು ಮಾಡ್ತೀರಿ, ಬ್ರೆಡ್ ಎಲ್ಲ ಇದ್ದಾಗ ಏನೇನು ಮಾಡ್ತೀರಿ, ಟಿಫನ್ಸು ಬ್ರೆಡ್ಡನ್ನು ಹೇಗೆ ಯೂಸ್ ಮಾಡ್ತೀರಾ, ಅಥವಾ ಟೀ ಜೊತೆಗೆ ಅದು ಎದ್ಕೊಂಡು ತಿಂದುಬಿಡ್ತೀರಾ ಏನು ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ನಿಮ್ಮ ಕಮೆಂಟನ್ನು ನಾನು ಕಾಯ್ತಾ ಇರ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಷನ್, ನನ್ನ ವಿಡಿಯೋಸ್ ಎಲ್ಲ ನೋಟಿಫಿಕೇಷನ್ ಬರಲಿಕ್ಕೆ ನೀವು ಬೆಲ್ ಐಕಾನನ್ನು ಪ್ರೆಸ್ ಮಾಡ್ಕೊಳ್ರಿ. ನಾನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನನ್ನ ಚಾನಲ್ ನೋಡ್ತಾ ಇದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಡಿರಿ, ಇದೆಲ್ಲ ನಾನು ಕಟ್ ಮಾಡ್ಕೊಂಡಿರೋ ಬ್ರೆಡ್ಡನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡ್ಕೊತ ಬರ್ರಿ. ಅದು ಫಸ್ಟಿಗೆ ಎಲ್ಲ ನಿಮಗೆ ಒಗ್ಗರಣೆ ಕಡಿಮೆ ಆಗೈತಿ ಅಂತ ಅನ್ನೋ ಫೀಲಿಂಗ್ ಬರ್ತೈತಿ. ಬಟ್ ಲಾಸ್ಟಿಗೆಲ್ಲ ಮಿಕ್ಸ್ ಆದಮೇಲೆ ಕರೆಕ್ಟಾಗಿ ಆಗುತ್ತೆ, ಎಲ್ಲ ಅಬ್ಸರ್ವ್ ಮಾಡ್ಕೊಳ್ತೈತೆ. ಅದು ಪಳ್ಳಿರುತ್ತಲ್ಲ ಬ್ರೆಡ್, ಹಾಗಾಗಿ. ಮತ್ತು ನಿಮಗೆ ಬೇಕಂತಂದ್ರೆ ನಾನು ಹೇಳ್ದಂಗೆ ನೀವು ನಿಮಗೆ ಇನ್ನೂ ಎಕ್ಸ್ಟ್ರಾರ್ಡಿನರಿ ಟೇಸ್ಟ್ ಬೇಕಂದರೆ ಟೊಮೊಟೊ ಹಾಕ್ಕೊಳ್ರಿ. ಟೊಮೊಟೊ ಹಾಕಿದ್ರೆ ಇಮಿಡಿಯೇಟ್ ತಿಂದುಬಿಡಬೇಕು, ಸಾಫ್ಟ್ ಆಗಿಬಿಡ್ತೈತಿ. ಇಲ್ಲಿ ನಾನು ಲೆಮನ್ನನ್ನು ಹಾಕಿದ್ದೀನಿ ಲಾಸ್ಟಿಗೆ, ಅದು ವಿಡಿಯೋ ಸ್ಕಿಪ್ ಆಗಿದೆ. ಹಾಗೆ ನಾನು ತಿಂದುಬಿಟ್ಟು ಒಂದು ಬಾಕ್ಸ್ಗೆ ಮತ್ತೆ ಹಾಕ್ಕೊಂಡು ಹೋದ್ದೀನಿ ನಾನು ಡ್ಯೂಟಿಗೆ. ಅಲ್ಲಿ ನಮ್ಮ ಕೊಲೀಗೆಲ್ಲ ನಾನೇ ಬ್ರೆಡ್ ಉಪ್ಪಿಟ್ಟು ಮಾಡ್ಕೊಂಬಂದಿದ್ದೀನಿ, ತೊಗೊಳ್ರಿ ಅಂತ ಹೇಳಿದ್ರು. ತುಂಬ ಇಷ್ಟಪಟ್ಟು ತೊಗೊಂಡು ತಿಂದರು. ಹಾಗೆ ಅವರೆಲ್ಲ ಬೇರೆ ಬೇರೆ ಟಿಫಿನ್ ತಂದಿದ್ದರು. ಇಡ್ಲಿಗೆ ಬದನೇಕಾಯಿ ಚಟ್ನಿ ಅಂತೆ, ಹಾಗೆ ದೋಸೆಗೆ ಸಬ್ಬಸಿಗೆ ಹೆಸರುಕಾಳು ಪಲ್ಯ ಅಂತೆ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಟೇಸ್ಟು ಕಾಂಬಿನೇಷನ್ ಹೇಗಿದಾವೆ ಅಂತಂದೇಳಿ ನೀವೇ ನೋಡ್ಕೊಳ್ರಿ.
ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ನಾನು ಅವ್ರ ಜೊತೆ ಬ್ರೆಡ್ ಉಪ್ಪಿಟ್ಟು ಕೊಟ್ಟಿದ್ದಲ್ಲದೆ ನಾನು ಅವ್ರದ್ದೆಲ್ಲ ಟಿಫಿನ್ನ ಟೇಸ್ಟ್ ಮಾಡಿದೆ. ಸರಿ, ಹಾಗಾದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮೆಲ್ಲರ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ.